ಹಲೋ ಹಾಯ್ ನಮಸ್ತೆ. ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಪಚ್ಚಡಿ ಅಂತೀವಿ, ನೀವು ಕೋಸಂಬರಿ ಅಂತೀರಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡ್ರಿ, ಇಲ್ಲಿ ನಾನು ಕಾಯಿ, ಮಾವಿನಕಾಯಿ, ಆಮೇಲೆ ಮಿಳಕೆ ಕಾಳು, ಈರುಳ್ಳಿ, ಟೊಮೆಟೊ. ಇದು ಉತ್ತರ ಕರ್ನಾಟಕದ ಕಡೆ ಸಿಗ್ತಾವೆ, ಇಲ್ಲಿ ನನಗೆ ಗೊತ್ತಿಲ್ಲ. ಸೌತೆಕಾಯಿ, ಇದು ಗಜ್ರಿ ಅಂತ. ಕ್ಯಾರೆಟ್ ಅಲ್ಲ, ಇದು ಗಜ್ರಿ. ನಮ್ಮ ಕಡೆ ಮಾತ್ರ ಸಿಗುತ್ತೆ ಇದು, ಅಥವಾ ಹುಬ್ಬಳ್ಳಿ ಧಾರವಾಡ ಕಡೆ. ಇನ್ನೆಲ್ಲ ತೊಗೊಂಡಿದ್ದೀನಿ ನಾನು. ಈಗ ಇದನ್ನೆಲ್ಲನೂ ತುರ್ಕೊಂಡಿದ್ದೀನಿ. ಕ್ಯಾರೆಟ್ ಥರ ಇರೋ ಗಜ್ರಿ, ಮಾವಿನಕಾಯಿ, ಕೊತ್ತಂಬರಿ, ಈರುಳ್ಳಿ ಎಲ್ಲನೂ ಹೆಚ್ಕೊಂಡು ತುರ್ಕೊಂಡು ಉಪ್ಪು ಖಾರ ಎಲ್ಲ ಇಟ್ಕೊಂಡಿದ್ದೀನಿ. ಇವಾಗ ನೋಡಿರಿ, ನಾನು ಹೆಸರು ಕಾಳು ಹಾಕ್ಕೊಂಡೆ, ಮೆಳಕೆ ಕಾಳು. ಅದಕ್ಕೆ ಎಲ್ಲ ಹಚ್ಚಿದ್ದನ್ನು ಹಾಕ್ತಾನೆ. ಸೌತೆಕಾಯಿ, ಈರುಳ್ಳಿ, ಟೊಮೆಟೊ, ಆಮೇಲೆ ಕೊತ್ತಂಬರಿ, ಮಾವಿನಕಾಯಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊರಿ. ಮಾವಿನಕಾಯಿ ಹುಳಿ ಒಂದು ಸ್ವಲ್ಪ ಜಾಸ್ತಿ ಆಕತ್ತೆ ಅಂತ ಒಂಚೂರು ತೆಗೆದೆ ನಾನು. ಆಮೇಲೆ ಇದು ಗಜ್ರಿ, ಆಮೇಲೆ ಕಾಯಿ ತುರಿ. ಇಷ್ಟೂ ಹಾಕ್ಕೊಂಡ್ಬಿಟ್ಟು, ನಮ್ಮ ಕಡೆ ನಾವು ಹಾಗೆ ಮಾಡೋದು. ಇಲ್ಲ ಹೆಚ್ಕೊಂಡು ಗಾಲಿ ತಿಂತೇವೆ ರೊಟ್ಟಿ ಜೊತೆಗೆ, ಇಲ್ಲ ಹಿಂಗೆಲ್ಲ ಸೇರಿ ನಾವು ಪಚ್ಚಡಿ ಅಂತೀವಿ. ಅದಿಷ್ಟು ಮಾವಿನಕಾಯಿ ಹಾಕಂದ್ಲು ನಮ್ಮ ಸೊಸೆ, ಹಾಕಿದೆ. ಈಗ ನೋಡಿ, ಇದಕ್ಕೆ ಉಪ್ಪು ಹಾಕ್ಕೊತೇನೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಅದಕ್ಕೆ ಖಾರ ಪುಡಿ, ಹಸಿಕಾಯಿ ಹೆಚ್ಚು ಹಾಕ್ಕೊಬೋದು, ಬಾಯಾಗ ಒಮ್ಮಕ್ಲೆ ಖಾರ ಆಗುತ್ತಲ್ವ ಅಂತ ನಾನು ಒಣ ಖಾರ ಪುಡಿ ಹಾಕಿದ್ದೀನಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಸಿ ಎಣ್ಣೆ ಹಾಕ್ಕೊತೀವಿ ನಾವು. ಕರೆದಿರೋ ಎಣ್ಣೆ ಇರುತ್ತಲ್ವ ಮನೆಯಲ್ಲಿ, ಏನಾರು ಕರೆದಿರ್ತೀವಲ್ಲ ಹಪ್ಪಳ ಸಂಡಿಗೆ, ಆ ಎಣ್ಣೆ ಹಾಕ್ಕೊತೀವಿ ಅದ್ರ ಮೇಲೆ. ಏನು ಸಖತ್ ರುಚಿ ಆಕೈತೆ ಅಂತೀರಾ? ಒಂದು ಸರಿ ಮಾಡಿ. ನನ್ನ ಬಾಯಲ್ಲೆಲ್ಲ ನೀರು ಬರ್ತಾಯಿದೆ. ನಮಗೆ ಒಂಥರ ಹಬ್ಬ ಇದ್ದಂಗೆ ಇದು. ಎಲ್ಲ ತರಕಾರಿ ಇದ್ದರೆ, ಹಸಿ ಬದ್ನಿಕಾಯಿ ಎಳೆವು ಅವನ್ನೂ ಹಂಗೆ ತಿಂತೀವಿ. ಈಗ ನೋಡಿರಿ, ರೊಟ್ಟಿ ಮಾಡಿದ್ನಲ್ವ, ಆ ರೊಟ್ಟಿನೇ ಇದಕ್ಕೆ ಹಾಕ್ಕೊಂಬಿಟ್ಟು ಪೀಸ್ ಮಾಡಿ ಇಟ್ಕೊಂಬಿಟ್ಟು ತಿಂತಾಯಿದ್ದೀನಿ. ಇದಕ್ಕೆ ಮಾವಿನಕಾಯಿ ಚಟ್ನಿ ಮಾಡಿದ್ದೀವಿ. ಇದು ಮಾವಿನಕಾಯಿ ಚಟ್ನಿ, ಸೌತೆಕಾಯಿ, ಗಜ್ರಿ, ಆಮೇಲೆ ಅಗಸೆ ಚಟ್ನಿ, ಅದು ಈಗ ಮಾಡಿದ್ನಲ್ಲ ಪಚ್ಚಡಿ, ಅದು. ಇವನ್ನೆಲ್ಲನೂ ಮಾಡಿದ್ದೀವಿ. ನೀವು ಒಂದು ಸರಿ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ.